ನೇಚರ್ನಲ್ಲಿ ಈ ಎಲಿಮೆಂಟ್ಸ್ನ ಅರ್ಥ ಮಾಡ್ಕೊಳ್ತಾ ಇದ್ದರೆ ಈ 5 ಎಲಿಮೆಂಟ್ಸ್ ಟುಗೆದರ್ ಒಂದು ಒಳ್ಳೆ ಜ್ಞಾನ ಸಿಗುತ್ತೆ ನಿನ್ನ ಬಗ್ಗೆ ನಿನಗೆ, ಆಮೇಲೆ ಪ್ರಪಂಚದ ಬಗ್ಗೆ. ಪ್ರಿಮಿಟಿವ್ ಮೈಂಡ್ ಇದ್ದಾಗ ನಾವು ಎಲ್ಲವನ್ನ ಪ್ರೀತಿಸ್ತೀವಿ, ಎಲ್ಲವನ್ನ ಆನರ್ ಮಾಡ್ತೀವಿ, ರೆಸ್ಪೆಕ್ಟ್ ಮಾಡ್ತೀವಿ. ಹಿಂದಿನ ಕಾಲದಲ್ಲಿ ಸೂರ್ಯ ನೋಡಿದ್ರೆ ನಮಸ್ಕಾರ ಮಾಡೋರು, ಆಕಾಶ ನೋಡಿದ್ರೆ ನಮಸ್ಕಾರ ಮಾಡೋರು, ಗಿಡ ನೋಡಿದ್ರೆ ನಮಸ್ಕಾರ ಮಾಡೋರು, ನದಿಗೆ ಪೂಜೆ ಮಾಡೋರು. ಇದು ಲೈಫ್ ಇದೆ ಅದರೊಳಗೆ. ನೀರು ತಗೊಳ್ಳೋಣ. ನೀರಿನ ಒಂದು ಗುಣ ನಾವು ಗಮನಿಸ್ತಾ ಹೋದರೆ ಅದರಲ್ಲಿ ಎಷ್ಟು ಜೀವ ಇದೆ. ನಮ್ಮ ದೇಹದಲ್ಲಿ 85% ನೀರಿದೆ. ಪ್ರಾಣಿಗಳಿಗೆ ನೀರು ಬೇಕು, ಗಿಡಮರಗಳಿಗೆ ನೀರು ಬೇಕು, ಹಕ್ಕಿ ಪಕ್ಷಿಗಳಿಗೆ ನೀರು ಬೇಕು. ಪ್ರತಿಯೊಂದು ಜೀವನೂ ನೀರು ಮೇಲೆ ಡಿಪೆಂಡ್ ಆಗಿರೋದು. ಬೇಸಿಕ್ ಎಲಿಮೆಂಟ್ ಅಲ್ವಾ, ಬೇಸಿಕ್ ಇದು. ಬೆಳಗ್ಗೆ ಎದ್ದು ಖಂಡಿತ ಕೈ ಮುಗಿಬೇಕಾಗಿರೋದು ನೀರಿಗೆ. ಮಳೆಗೆ ಎಷ್ಟು ಜನ ಎಷ್ಟು ಹೋಮಗಳನ್ನ ಮಾಡ್ತಾರೆ ಮಳೆ ಬರದೇ ಇದ್ದರೆ ಅಲ್ವಾ. ಹೇಗೆ ನೀವು ಸೂರ್ಯನನ್ನು ನೀವು ನಮಸ್ಕಾರ ಮಾಡ್ತಿರೋ ಹಾಗೆ ನೀರಿಗೂ ಕೂಡ ಬೆಳಗ್ಗೆ ಎದ್ದು ಜ್ಞಾಪಿಸ್ಕೊಳ್ಳಿ, ಅದರ ಸ್ವಭಾವ ಜ್ಞಾಪಿಸ್ಕೊಳ್ಳಿ. ಅದಕ್ಕೆ ಆಕಾರನೇ ಇಲ್ಲ. ಹೇಗೆ ಆಕಾರ ಕೊಟ್ಟರೆ ಆ ಆಕಾರ ತಗೊಳುತ್ತೆ, ಯಾವ ಪಾತ್ರೆನಲ್ಲಿ ಹಾಕಿ ಆ ಆಕಾರ ತಗೊಳುತ್ತೆ. ಆ ಥರ ಫ್ಲೆಕ್ಸಿಬಲ್ ಆಗಿ ಇರೋಣ. ನಾವು ರಿಜಿಡ್ ಆಗಿರೋದು ಬೇಡ. ಎಷ್ಟು ಇದು ಅನ್ರಿಜಿಡ್ ನೋಡಿ, ಹೇಗೆ ಹರ್ಕೊಂಡು ಹೋಗುತ್ತೆ. ನಮಗೂ ಕೂಡ ಹರ್ಕೊಂಡು ಹೋಗೋಣ ನೀರು ಥರ. ಎಷ್ಟು ಮೂಮೆಂಟ್ ಇದೆ. ಅದು ಮೂಮೆಂಟು ಓಷನ್ ಕಡೆಗೇನೆ. ನಮ್ಮ ಜೀವನ ಪರಮಾತ್ಮನ ಕಡೆಗೆ ಹೋಗೋದು ತೋರಿಸುತ್ತೆ. ಹೋಗಿ ಸಮುದ್ರಕ್ಕೆ ಸೇರಿ ತೋರಿಸುತ್ತೆ, ನೋಡು ಈ ರೀತಿ ಹೋಗಿ ಅಲ್ಲಿ ಸೇರ್ಕೋ ಅಂತ. ಎಷ್ಟು ಪಾಠ ಇದೆ. ಇನ್ಫನೈಟ್ ಹೋಗು. ಯಾವಾಗಲೂ ಕೂಡ ನಾವು ಗಾಡ್ಲಿನೆಸ್ ಕಡೆ, ದೈವತ್ವದ ಕಡೆ ಹೋಗಬೇಕು. ವಾಟರ್ ರಿಮೈನ್ಸ್ ಪ್ಯೂರ್ ಆ್ಯಂಡ್ ಮೂವ್ಸ್, ಫ್ಲೋಸ್. ಆ ಪ್ಯೂರಿಟಿ ನೋಡಿ, ಎಲ್ಲಿ ನಿಂತರೆ ನೀರು ಅಲ್ಲಿ ಇಂಪ್ಯೂರ್ ಆಗುತ್ತೆ. ಹಾಗೆ ನಮ್ಮ ಜೀವನ ನಿಂತು ಬಿಟ್ಟರೆ ಕಚಡ ಆಗೋಯ್ತು. ಮನಸ್ಸು ನಿಂತರೆ ಕಚಡ. ಹರ್ಕೊಂಡು ಹೋಗ್ತಾ ಇರಬೇಕು ಕ್ಷಣ ಕ್ಷಣನೂ. ಸ್ಟ್ಯಾಗ್ನೆಂಟ್ ಆಗಿರಲೇಬಾರ್ದು, ಡಾರ್ಮೆಂಟ್ ಆಗಿರಲೇಬಾರ್ದು, ಸಿಕ್ಕಾಕೊಳ್ಳೇಬಾರ್ದು, ಗಲೀಜಾಗಲೇಬಾರ್ದು. ಕ್ಷಣ ಕ್ಷಣನೂ ಮೂವ್ ಆಗ್ತಾ ಇರಬೇಕು. ನಾವು ಹಿಂದಿನ ಪಾಸ್ಟೆಲ್ಲ ಲೋಡ್ ಇಟ್ಕೊಂಡ್ರೆ ಮೂವ್ ಆಗ್ತೀರಾ? ಇಲ್ಲ. ಯಾವಾಗಲೂ ಪಾಸ್ಟ್ದು ಯೋಚನೆ ಮಾಡ್ತಾ ಇದ್ದರೆ ಆ ಕರ್ಮ ಭಾರ, ಪ್ರಯೋಜನ ಇಲ್ಲ. ಇನ್ನಸೆಂಟಾಗಿ ಆ ಲೋಡೆಲ್ಲ ಇಳಿಸಿ ಹಗುರವಾಗಿ ಜೀವನ ಆರಾಮವಾಗಿ ಮುಂದಕ್ಕೆ ಹೋಗ್ತಾ ಇರೋದಲ್ವ ನೀರು ಕಲಿಸಿರೋದು. ನೀರಿಗೆ ಯಾವಾಗಲೂ ಅಷ್ಟೇ ಕಣ್ಣು ಮುಚ್ಕೊಳ್ಳಿ, ಆ ಜಲಪಾತ ಜ್ಞಾಪಿಸ್ಕೊಳ್ಳಿ, ನದಿ ನೀರು ಜ್ಞಾಪಿಸ್ಕೊಳ್ಳಿ, ಮಳೆ ನೀರು ಜ್ಞಾಪಿಸ್ಕೊಳ್ಳಿ, ಹರಿತಾ ಇರೋ ನೀರು ಜ್ಞಾಪಿಸ್ಕೊಳ್ಳಿ, ಅಲೆಗಳನ್ನ ಜ್ಞಾಪಿಸ್ಕೊಳ್ಳಿ, ಸಮುದ್ರನ ಜ್ಞಾಪಿಸ್ಕೊಳ್ಳಿ. ಎಷ್ಟು ಶಕ್ತಿ ಬರುತ್ತೆ ಸುಮ್ಮನೆ ಈ ಮೆಡಿಟೇಷನಲ್ಲಿ ನೋಡಿ.